ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಡೆಂಗ್ಯೂ ರೋಗ ನಿಯಂತ್ರಣ ಕುರಿತು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ವೈದ್ಯರಾದ ಡಾ ಆಶಾಲತಾ, ಡಾ ಬೆಟ್ಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಕುಮಾರ್ ಮಳೆಗಾಲದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಲಿದ್ದು ಡೆಂಗ್ಯೂ ಹರಡದಂತೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು. ಅಪಾಯಕ್ಕೆ ತುತ್ತಾಗುವಂತ ಮುಂಚೆ ನಾವು ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಂಡ್ರೆ ಡೆಂಗ್ಯೂ ಬರೋದಿಲ್ಲ. ಹಾಗಾಗಿ ಮಳೆಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀರು ಒಂದು ಸ್ಥಳದಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳುವ ಮೂಲಕ ಪ್ರತಿಯೊಬ್ಬರು ಕೂಡ ಈ ಡೆಂಗ್ಯೂ ಯಾಕೆ ಬರುತ್ತೆ, ಯಾವ ಸೊಳ್ಳೆಯಿಂದ ಬರುತ್ತೆ ಅನ್ನುವಂಥ ಒಂದು ಕಾರಣವನ್ನು ತಿಳಿದುಕೊಂಡು ಆ ಮೂಲಕ ನಾವು ನಿಯಂತ್ರಣ ಮಾಡೋಣ ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾವು ಜಾಥಾ ಹಮ್ಮಿಕೊಂಡಿರೋದು ಡೆಂಗ್ಯೂ ಜ್ವರ. ಅನುಷಾ, ಡೆಂಗ್ಯೂ ಜ್ವರ ಅಪಾಯಕಾರಿಯಾಗಿದ್ದು ಸೊಳ್ಳೆಗಳಿಂದ ಹರಡುವ ಈ ರೋಗವನ್ನು ತಡೆಗಟ್ಟಲು ಸಮಾಜದಲ್ಲಿ ಜಾಗೃತಿ ಅಗತ್ಯ ಎಂದರು. ಈಗ ನಮ್ಮ ಮನೆ ಸುತ್ತ ಅಕ್ಕಪಕ್ಕ ನೀರು ನಿಲ್ಸ್ಕೋಬಾರ್ದು, ಚರಂಡಿಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಬೇಕು, ಚರಂಡಿ ಡ್ರೈನೇಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು, ಮನೆ ಅಕ್ಕಪಕ್ಕ ಎಲ್ಲ ನೀರೆಲ್ಲ ನಿಲ್ಸ್ಕೋಬಾರ್ದು, ಅದರಿಂದ ಸೊಳ್ಳೆ ಜಾಸ್ತಿ ಆಗಿ ಡೆಂಗ್ಯೂ ಎಲ್ಲ ಬರ್ತಾ ಇದೆ. ಅದಕ್ಕೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಮ್ಮ ಕಾಲೇಜಿಂದ ಜಾಥಾನ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಜನಗಳಿಗೆ ತಿಳಿಸ್ಬೇಕು ಅಂತ ಡೆಂಗ್ಯೂ ಬಗ್ಗೆ ಹೇಳ್ತಿದ್ದೀವಿ. ಮತ್ತೋರ್ವ ವಿದ್ಯಾರ್ಥಿನಿ ಪೂಜಿತಾ, ಜನರು ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವ ಮೂಲಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ಇದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಮತ್ತು ನಮ್ಮ ಮನೆಯನ್ನು ನಾವು ಕ್ಲೀನ್ ಮಾಡ್ತಾ ಸೊಳ್ಳೆಗಳನ್ನ ಓಡಿಸಿ ಫಸ್ಟ್ ನಮ್ಮ ಸುರಕ್ಷತೆನ ನಾವು ಕಾಪಾಡ್ಕೋಬೇಕು. ಚಿಕಿತ್ಸೆ ಇಲ್ಲ ಅಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮೋಹನ್, ತೀವ್ರ ಜ್ವರ, ಕಣ್ಣು ಉರಿ, ಮೈಕೈ ನೋವು ಬರುವುದು ಡೆಂಗ್ಯೂ ಜ್ವರದ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಬಾರದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳೆದು ಆಮೇಲೆ ಒಣಗಿಸ್ಬಿಟ್ಟು ಮತ್ತೆ ನೀರು ತುಂಬಿಸ್ಕೋಬೇಕು. ಯಾಕೆಂದರೆ ಅಲ್ಲಿ ಬ್ರೀಡಿಂಗ್ ಆಗೋದನ್ನು ತಡೆಯೋದಕ್ಕೋಸ್ಕರ ಸುತ್ತಮುತ್ತ ಪರಿಸರವನ್ನು ಸರಿಯಾಗಿ ಇಟ್ಕೋಬೇಕು. ಈಗ ತೆಂಗಿನ ಚಿಪ್ ಇರ್ಬೋದು ಅಥವಾ ಬೇರೆ ಏನೋ ನೀರು ನಿಂತ್ಕೊಳ್ಳೋವಂಥ ಜಾಗ ಇದ್ದರೆ ಅಂಥವನ್ನೆಲ್ಲ ಮಟ್ಟ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಈ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಂತ ಕೋರ್ತೀನಿ.